ಹಿರಿಯ ನಟಿ ಸರೋಜಾದೇವಿಯವರು ಇನ್ನು ನೆನಪು ಮಾತ್ರ. ಸೊ ಕನ್ನಡ ಚಿತ್ರರಂಗದ ಮುಖಾಂತರ ಭಾರತೀಯ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಂತಹ ಸರೋಜಾದೇವಿಯವರು ಹುಟ್ಟಿದ್ದು ನಮ್ಮ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ತಾಲೂಕಿನ ಚನ್ನಪಟ್ಟಣ ತಾಲೂಕಿನಲ್ಲಿ. ಸೊ ಸದ್ಯಕ್ಕೆ ನಾವೀಗ ಬೆಂಗಳೂರು ದಕ್ಷಿಣ ತಾಲೂಕಿನ ಚನ್ನಪಟ್ಟಣದಲ್ಲಿರುವಂತಹ ಅವರ ನಿವಾಸದ ಬಳಿ ಇದ್ದೀವಿ. ಸೊ ಈ ಒಂದು ನಿವಾಸದಲ್ಲಿ ಅವರು ಇರ್ತಿದ್ರು. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸೊ ಈ ಒಂದು ಮನೆ ಅಂತ ಅಂದರೆ ಸರೋಜಾದೇವಿಯವರಿಗೆ ತುಂಬ ಅಚ್ಚುಮೆಚ್ಚು. ಪ್ರತಿ 2 ರಿಂದ 3 ತಿಂಗಳಿಗೆ ಒಂದು ಸಲ ಆದರೂ ಈ ಮನೆಗೆ ಅವರು ಬರ್ತಿದ್ರು. ಬಂದರೆ ಈ ಮನೆಯಲ್ಲಿ 2 ರಿಂದ 3 ದಿನಗಳ ಕಾಲ ಉಳ್ಕೊಂಡು ಸೊ ಇಲ್ಲಿ ಗ್ರಾಮಸ್ಥರ ಜೊತೆಗೆ ಒಂದಷ್ಟು ಒಡನಾಟ ಇತ್ತು. ಇಲ್ಲಿರುವಂಥ ಮುಖಂಡರುಗಳು, ಗ್ರಾಮದ ಮುಖಂಡರಿರ್ಬೋದು, ಗ್ರಾಮಸ್ಥರಿರ್ಬೋದು, ಯಾರೇ ಬಂದರೂ ಕೂಡ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡುವ ಮುಖಾಂತರ ಈ ಒಂದು ಮನೆಯಲ್ಲಿ ಅವರು ಕಾಲ ಕಳೆಯೋದಕ್ಕೆ ತುಂಬ ಇಷ್ಟಪಡ್ತಿದ್ದಂಥ ಜಾಗ. ಸೊ ಅವರು ಸೂಪರ್ ಸ್ಟಾರ್ ಆದರೂ ಕೂಡ ಯಾವುದೇ ಒಂದು ಸ್ಟಾರ್ ಹೋಟ್ಲಲ್ಲಿ ಬೇಕಾದ್ರೂ ಉಳ್ಕೋಬೋದಾಗಿತ್ತು. ಆದರೆ ಈ ಊರಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಮನೆಗೆ ಬಂದು ಇಲ್ಲೇ ಕೂತು ಇಲ್ಲಿನ ಜನರಿರ್ಬೋದು, ಸ್ನೇಹಿತರಿರ್ಬೋದು, ಯಾರೇ ಬಂದರೂ ಕೂಡ ಇಲ್ಲಿ ಈ ಒಂದು ಮನೆಯಲ್ಲೇ ಕಾಲ ಕಳೀತಿದ್ರು. ಸೊ ಈ ಮನೇಲಿ ನಾವು ನೋಡ್ಬೋದು, ಇಲ್ಲಿ ನೋಡ್ತಾ ಇರುವಂಥದ್ದು ಸರೋಜಾದೇವಿಯವರ ತಾಯಿ ರುದ್ರಮ್ಮನವರು, ಜೊತೆಗೆ ಅವರ ತಂದೆ ಭೈರಪ್ಪನವರು. ಸೊ ಈ ಒಂದು ತಂದೆ ತಾಯಿ ಅಂದರೆ ಅವ್ರಿಗೂ ತುಂಬ ಪ್ರೀತಿ ಗೌರವ. ಮನೆಯ ಅಲ್ಲಿ ಈ ಒಂದು ಫೋಟೋಗಳನ್ನ ನೋಡ್ಬೋದು. ಅದರ ಜೊತೆಗೆ ರೆಟ್ರೋ ಶೈಲಿಯಲ್ಲಿ ಇರುವಂತಹ ಅಂದರೆ 55 ರಿಂದ ಒಂದು 2019 ತನಕ ಒಂದು ಹೆಚ್ಚು ಕಡಿಮೆ ಒಂದು 5 ರಿಂದ 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಆಳಿದಂತಹ ಹೆಮ್ಮೆಯ ಕನ್ನಡತಿ ಬಿ ಸರೋಜಾದೇವಿಯವರು. ಸೊ ಇಲ್ಲ ನಾವು ನೋಡ್ತಾ ಇರ್ಬೋದು ರೆಟ್ರೋ ಸ್ಟೈಲಿಂದ ಅವರ ಪತಿಯವರ ಜೊತೆಯಲ್ಲಿರುವಂಥ ಒಂದು ಫೋಟೋ ಇರ್ಬೋದು, ಆ ರೆಟ್ರೋ ಶೈಲಿಯಲ್ಲಿ ಅವರ ಸ್ನೇಹಿತರ ಜೊತೆ ಇರುವಂಥದ್ದು. ಸೊ ತಮ್ಮ ಹಳೆಯ ಸಿನಿಮಾದ ನೆನಪುಗಳ ಒಂದಷ್ಟು ಫೋಟೋಗಳು ಅವರ ಈ ಒಂದು ನಿವಾಸದಲ್ಲಿ ಇರುವಂಥದ್ದು. ನಾನು ಆಗಲೇ ನಿಮ್ಗೆ ಹೇಳಿದಾಗೆ ಇಲ್ಲಿ ನಾವು ನೋಡ್ತಿದ್ದೀವಿ ಒಂದು ವಿಶೇಷವಾದಂತಹ ಫೋಟೋ. ಸೊ ಸರೋಜಾದೇವಿಯವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಜೊತೆ ಇರುವಂಥ ಒಂದು ಸ್ಪೆಷಲ್ ಫೋಟೋ ಇದು. ಸೊ ಆ ಒಂದು ನೆನಪು ಕೂಡ ಈ ಮನೆಯಲ್ಲಿರುವಂಥದ್ದು. ಇಲ್ಲೂ ಕೂಡ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ ಅವರ ಮನೆಯಲ್ಲಿರುವಂಥದ್ದು. ಸೊ ನಾನು ಆವಾಗಲೇ ಹೇಳಿದೆ, ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಕೂಡ ಒಂದು ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದಂತಹ ನಟಿ. ತಮಗೆ ಬೇಕಂದರೆ ಯಾವ ರೀತಿಯಲ್ಲಿ ಬೇಕಾದರೂ ಮನೆಯನ್ನು ಕಟ್ಟಿಸ್ಕೋಬೋದಾಗಿತ್ತು. ಆದರೆ ಈ ಮನೆಯ ಒಂದು ವಿನ್ಯಾಸ ನೋಡಿದ್ರೆ ನಿಜಕ್ಕೂ ಖುಷಿಯಾಗುತ್ತೆ. 70-80ರ ದಶಕದ ಮನೆಯ ರೀತಿಯಲ್ಲಿ ಇವತ್ತಿಗೂ ಕೂಡ ಈ ಒಂದು ಮನೆಗೆ ಇರುವಂಥದ್ದು ರೆಡ್ ಆಕ್ಸೈಡ್. ಸೊ ಯಾವುದೇ ಹಳೆಯ ಕಾಲದ ಮನೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಇದೆ. ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿರ್ಬೋದು. ಸೊ ಆದರೆ ಈ ಮನೆಯ ಒಂದು ವಿಶಿಷ್ಟತೆ ಅಂತಂದರೆ ರೆಡ್ ಆಕ್ಸೈಡು ಇರ್ಬೋದು, ಹಳೆ ಕಾಲದ ಒಂದು ತೇಗದ ಬಾಗಿಲುಗಳು, ಸೊ ವಾರ್ಡ್ರೋಬ್ಗಳಿರ್ಬೋದು, ಅಡುಗೆ ಮನೆ ಇರ್ಬೋದು, ಪ್ರತಿಯೊಂದು ಕೂಡ 80ರ ದಶಕದಲ್ಲಿ ಯಾವ ರೀತಿಯಾದಂಥ ಒಂದು ಮನೆ ಇತ್ತು. ರೆಟ್ರೋ ಲುಕ್ಕು, ಏನಂದರೆ ಅಂದಿನ ರೆಟ್ರೋ ರಾಣಿ ಅವರು ಸರೋಜಾದೇವಿಯವರಾದ್ರೆ ತಪ್ಪಿಲ್ಲ, ರೆಟ್ರೋ ಕಾಲದ ರಾಣಿ ಅಂದರೆ ಇವರು. ಸೊ ಅದೇ ರೀತಿ ಈ ಮನೆಯೂ ಕೂಡ ಅದೇ ರೀತಿ ಇರುವಂಥದ್ದು. ಸೊ ಪ್ರತಿ 2-3 ನಮಗೆ ಸಿಕ್ಕಿರೋದರ ಮಾಹಿತಿ ಪ್ರಕಾರ ನೋಡಬಹುದು, ಇಲ್ಲಿ ಅದೊಂದು ದೇವರ ಮನೆ. ಅಂದರೆ ಅಪಾರವಾದಂಥ ದೈವ ಭಕ್ತಿ ಆಗಿದ್ದಂತಹ ಸರೋಜಾದೇವಿಯವರು ಎಲ್ಲೇ ಹೋದರೂ ಅದರಲ್ಲೂ ಕೂಡ ಪರಮ ಶಿವಭಕ್ತೆ. ಸೊ ದೇವರು ಅಂದರೆ ಅಷ್ಟೊಂದು ನಂಬಿಕೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು. ಇಲ್ಲೂ ಕೂಡ ಗಣೇಶನ ವಿಗ್ರಹ ಇಟ್ಟು, ಕಳಶ ಇಟ್ಟು ಮನೆಯಲ್ಲಿ ಬಂದಾಗ ಪೂಜೆ ಮಾಡ್ತಿದ್ರು. ಸೊ ಇನ್ನು ಈ ಒಂದು ಮನೆಯಲ್ಲೇ ಪ್ರತಿ 2-3 ತಿಂಗಳಿಗೆ ಒಂದು ಸಲ ಇದ್ದರೂ ಕೂಡ ಇರ್ತಿದ್ರು. ಇನ್ನು ಅವರ ಆರೈಕೆ ಮಾಡ್ತಿದ್ದಂಥವ್ರು ಕೂಡ ಇಲ್ಲಿದ್ದಾರೆ. ಹೇಗೆ ಇರ್ತಿದ್ರು ಇಲ್ಲೆಲ್ಲ ಅವ್ರನ್ನೇ ಮಾತಾಡ್ತೀನಿ. ನಿಮ್ಮ ಹೆಸರು? ಮಂಗಳಮ್ಮ. ಸೊ ಸರೋಜಮ್ಮ ಅವರು ಇಲ್ಲಿಗೆ ಎಷ್ಟು ದಿನಕ್ಕೋಸ್ಕರ ಬರ್ತಿದ್ರು, ಇಲ್ಲಿ ಬಂದ್ರಾಗ ಯಾವ ರೀತಿ ಇರ್ತಿದ್ರು ಅಂತ? ಚೆನ್ನಾಗಿರ್ತಿದ್ರು. ಬರೋರು 2 ತಿಂಗಳಿಗೆ 3 ತಿಂಗಳು ಒಂದ್ಸಲ ಬರೋರು. ಬಂದು ಇದ್ದು 2 ದಿನ ಎಲ್ಲ ಇದ್ದೋಗೋರು. ಎಲ್ಲರ ಜೊತೆ ಚೆನ್ನಾಗಿದ್ರು, ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ರು, ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋರು. ಸೊ ಅವರೊಬ್ಬರು ನಟಿ, ನಾನು ಯಾಕೆ ಅವ್ರ ಜೊತೆ ಆ ಥರದ ಏನಿಲ್ಲ, ಏನು ಭೇದ ಭಾವ ಇಲ್ಲ. ನಮ್ಮನ್ನ ಹತ್ರ ಕುಂಡಿಸ್ಕೊಂಡು ಮಾತಾಡೋರು ಕರೆದು. ಸೊ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ತಿಂಡಿಗೆಲ್ಲ ಯಾವ ರೀತಿ? ತಿಂಡಿ ಇಲ್ಲೇ ಮಾಡಿಸೋರು. ನಾನು ಮುದ್ದೆ ಉಪ್ಸಾರು ಎಲ್ಲ ಮಾಡ್ಕೊಡ್ತಿದ್ದೆ. ಉಪ್ಸಾರು, ನುಗ್ಗೆ ಸೊಪ್ಪು ಉಪ್ಸಾರು ಅಂದ್ರೆ ತುಂಬ ಇಷ್ಟಪಡೋರು. ಮುದ್ದೆ ಇಷ್ಟಪಡೋರು. ಮತ್ತು ಬಿರಿಯಾನಿ ಎಲ್ಲ ಅಲ್ಲಿಂದನೇ ಮಾಡ್ಕೊಬರೋರು, ಇಲ್ಲೂ ಮಾಡೋರು. ಜೊತೆಯಲ್ಲಿ ಅಡುಗೆಯವರು ಎಲ್ಲ ಬತ್ತಿದ್ರಲ್ಲ, ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋರು. ಎಷ್ಟು ತಿಂಗಳು ಒಂದ್ಸಲ ಬರ್ತಿದ್ರು? ಬಂದರೆ ಎಷ್ಟು ದಿವಸ ಇಲ್ಲೇ ಉಳ್ಕೊಳ್ತಿದ್ರು? 2 ತಿಂಗಳಿಗೆ 3 ತಿಂಗಳಿಗೆ ಬರೋರು. ಬಂದಾಗ ಒಂದೊಂದು ದಿನ ಇಲ್ಲೇ ಇದ್ದೋಗೋರು. 2 ದಿನ 1 ದಿನ ಇರ್ತಿದ್ರು. ಒಂದೊಂದ್ಸಲ ಬಂದಾಗ ಬೆಳಿಗ್ಗೆ ಬಂದು ಸಂಜೆವರೆಗೂ ಇದ್ದು ಸಂಜೆವರೆಗೂ ಹೋಗೋರು. ಕೊನೆಯದಾಗಿ ಈ ಮನೆಗೆ ಯಾವಾಗ ಬಂದಿದ್ರು? ಸುಮಾರು ಇವಾಗ ಒಂದು 3 ತಿಂಗಳು 6 ತಿಂಗಳಿಂದ ಬಂದಿಲ್ಲ. ಅದಕ್ಕೆ ಮುಂಚೆ ಬತ್ತಿದ್ರು. ಇವಾಗ ಒಂದು 6 ತಿಂಗಳಾಯಿತು, ಅವಾಗಿಂದ ಬಂದಿಲ್ಲ. ಅಂದರೆ ಅವ್ರು ಹುಷಾರು ತಪ್ಪದ ಮೇಲೆ? ಸರ್ ನಮಗೂ ಗೊತ್ತಿಲ್ಲ, ಅವ್ರು ಹುಷಾರಿಲ್ಲ ಅಂತ ನನಗೂ ಗೊತ್ತಿಲ್ಲ. ಚೆನ್ನಾಗೇ ಇದ್ರು. ನನಗೆಲ್ಲ ಫೋನ್ ಮಾಡಿ ಮಾತಾಡೋರು. ಮಂಗಳ ಚೆನ್ನಾಗಿದ್ದೀಯಾ, ಮನೆ ಕಡೆ ಚೆನ್ನಾಗಿ ನೋಡ್ಕೊ, ಇಷ್ಟೆಲ್ಲ ಮಾತಾಡ್ತಿದ್ರು. ಹುಷಾರಿಲ್ಲ ಅಂತ ನನಗೇನು ಗೊತ್ತಿಲ್ಲ. ಚೆನ್ನಾಗೇ ಇದ್ರು.
ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿದ್ರೆ ಹಾಗೆ ಇಲ್ಲಿ ಈ ಮನೆಗೆ ಬರೋದಕ್ಕೆ ಅವ್ರಿಗೆ ತುಂಬ ಖುಷಿಯಾದಂತಹ ವಿಚಾರ. ಇಲ್ಲಿಗೆ ಬಂತು ಅಂದರೆ ಇಲ್ಲಿರುವವ್ರ ಜೊತೆಯಲ್ಲಿ ಎಲ್ಲರ ಜೊತೆಲೂ ಕೂಡ ಮಾತಾಡುವ ಮುಖಾಂತರ ಇರ್ತಿದ್ರು. ಇನ್ನು ವಿಶೇಷ ಅಂತಂದರೆ ಈ ಒಂದು ಕೊಠಡಿ, ಈ ಒಂದು ಕೋಣೆ, ಈ ಒಂದು ರೂಮಿನಲ್ಲೇ ಸರೋಜಾದೇವಿಯವರು ವಿಶ್ರಾಂತಿ ಪಡಿತಿದ್ರು. ಅವರಿಂದ ಇದು ಅವರ ವಿಶೇಷವಾದಂಥ, ನಾನು ಆಗಲೇ ನಿಮ್ಗೆ ಹೇಳಿದಾಗೆ 80ರ ದಶಕ ಅಂದರೆ ರೆಟ್ರೋ ಸ್ಟೈಲು ನೋಡ್ಬೋದು. ಇದೆಲ್ಲ ನಾವು ಈ ರೀತಿಯಾದಂಥ ಒಂದು ಡೋರು ಪಾರ್ಟೇಷನ್ಗಳಿರ್ಬೋದು. ಸೊ ಇದೆಲ್ಲ ಇರುವಂಥದ್ದು ಆಗಿನ ಕಾಲದ 80ರ ಆ ಕಾಲದಲ್ಲಿ. ಅದ್ರ ಜೊತೆಗೆ ಲಾಕರ್ ನೋಡ್ಬೋದು ನಾವು ಇಲ್ಲಿ ವಿಶೇಷವಾಗಿ. ಅಂದರೆ ಗೋಡೆಗಳಲ್ಲಿ ಇವೆಲ್ಲ ಬರ್ತಾ ಇದ್ದದ್ದು ಕೂಡ ಹಿಂದಿನ ಅಂದರೆ 70-80ರ ದಶಕದಲ್ಲೇ ಇರ್ತಿದ್ದು. ಇವಾಗೆಲ್ಲ ಬೇರೆ ಬೇರೆ ಥರದಲ್ಲಿ ಗಾಡ್ರೇಜ್ಗಳು ಬಂದಿದೆ. ಆದರೆ ಇದು ನೋಡಿ, ಗೋಡೆಯಲ್ಲೇ ಇರುವಂಥ ಒಂದು ಲಾಕರ್ಗಳು ಇರ್ಬೋದು. ಅಂದರೆ ಅವರು ಸರೋಜಾದೇವಿಯವರಿಗೆ ಸೀರೆ ಉಟ್ಟು ಚೆಂದ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಖುಷಿ. ಅವ್ರು ಯಾವಾಗಲೂ ಕೂಡ ನಗ್ನಗ್ತಾನೆ ಇರ್ತಿದ್ರು. ಜೊತೆಗೆ ಸೀರೆ ಉಟ್ಟು, ಹೂಗಳ ತೊಟ್ಟು, ಮತ್ತು ಹಣೆ ತುಂಬ ಕುಂಕುಮ ಇಟ್ಟು ಮೇಕಪ್ ಮಾಡ್ಕೊಂಡು ಅದೇ ರೀತಿಯಾಗಿ ಅವ್ರಿಗೋಸ್ಕರ ಇರುವಂಥ ಒಂದು ಮಿರರ್ ಇರ್ಬೋದು. ಒಟ್ಟಾರೆಯಾಗಿ ಈ ಒಂದು ಕೋಣೆ ಏನಿದೆ ಇದು ಸರೋಜಾದೇವಿಯವರ ಒಂದು ರೂಮ್ ಇರ್ಬೋದು. ಸೊ ಇದು ಕಂಪ್ಲೀಟಾಗಿ ಕೂಡ ನಾನು ಆಗಲೇ ಹೇಳಿದಾಗೆ ರೆಟ್ರೋ ಸ್ಟೈಲಲ್ಲೇ ಇದ್ದದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಮನೆ, ಅವರ ಹುಟ್ಟೂರಿನ ಈ ಒಂದು ಮನೆಯಲ್ಲಿ ಅವರು ತನ್ನ ತಂದೆ ತಾಯಿಗಳ ಫೋಟೋ, ಜೊತೆಗೆ ಸ್ನೇಹಿತರು, ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದಷ್ಟು ರೆಟ್ರೋ ಶೈಲಿಯ ಫೋಟೋಗಳು. ಸೊ ಇದೆಲ್ಲರ ನಡುವೆ ಈ ಒಂದು ಮನೆಗೆ ಪ್ರತಿ 2-3 ತಿಂಗಳಿಗೆ ಒಂದು ಸಲ ಬರ್ತಿದ್ರು. ಜೊತೆಗೆ ಇಲ್ಲೇ 1-2 ದಿನಗಳ ಕಾಲ ವಿಶ್ರಾಂತಿ ಪಡೆದು ಎಲ್ಲರನ್ನೂ ಕೂಡ ಸಮನಾಗಿ ನೋಡ್ತಿದ್ರು. ನಾನೊಬ್ಬ ಸ್ಟಾರ್ ಹೀರೋಯಿನು, ಇರುವಂಥವ್ರು ಕೆಲಸ ಮಾಡೋರು, ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಈ ಮನೆಯಲ್ಲಿ ಕಾಲ ಕಳೆದು ಹೋಗ್ತಿದ್ರು. ಸೊ ಈಗ ಆ ಎಲ್ಲ ನೆನಪು ಮಾತ್ರ ಇನ್ನು ಸರೋಜಾದೇವಿಯವರು ಕೂಡ ನೆನಪು. ಸೊ ನೂರಾರು ನೆನಪುಗಳನ್ನು ಬಿಟ್ಟು ಇವರು ಈಗ ನಮ್ಮನ್ನಾಗಲಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ಮಣ್ಣಲ್ಲಿ ಮಣ್ಣಾಗ್ತಾರೆ. ಸೊ ಇದು ಸರೋಜಾದೇವಿಯವರ ಮನೆಯ ಒಳಗಿನ ಮತ್ತು ಈ ಊರಿನ ಒಡನಾಟದ ಒಂದು ಚಿಕ್ಕ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸತೀಶ್ ಕನಕಪುರ, News 18 ಬೆಂಗಳೂರು.